ಶ್ರೀ ಸಾಯಿ ಸಚ್ಚರಿತ್ರೆ 49ನೇ ಅಧ್ಯಾಯ. ಅರಿಕಾನೋಬ ಸೋಮದೇವ ಸ್ವಾಮಿ ನಾನಾ ಸಾಹೇಬ ಚಂದರಕರ ಇವರ ಅನುಭವಗಳು. ಬ್ರಹ್ಮನನ್ನು ಮತ್ತು ಸದ್ಗುರುವನ್ನು ಹೊಗಳಲು ವೇದಗಳಿಂದಲೂ ಪುರಾಣಗಳಿಂದಲೂ ಸಾಧ್ಯವಿಲ್ಲದೆ ಇರುವಾಗ ನಮ್ಮಂತಹ ಪಾಮರರು ಸದ್ಗುರುವಾದ ಸಾಯಿಬಾಬಾ ಅವರನ್ನು ವರ್ಣಿಸಲು ಹೇಗೆ ಸಾಧ್ಯ? ಈ ಬಗ್ಗೆ ನಾವು ಮೌನದಿಂದ ಇರುವುದೇ ಒಳ್ಳೆಯದು. ಮೌನವ್ರತವೇ ಸದ್ಗುರುವಿನ ವರ್ಣನೆಯ ಒಳ್ಳೆಯ ಮಾರ್ಗ. ಆದರೆ ಸಾಯಿಬಾಬಾ ಅವರ ಸದ್ಗುಣಗಳನ್ನು ನಮ್ಮ ಮೌನ ವ್ರತವನ್ನು ಮುರಿದು ನಮ್ಮ ಬಾಯಿ ತೆಗೆಯುವಂತೆ ಮಾಡುತ್ತದೆ. ಬಂಧು ಬಳಗದವರು ಜೊತೆಯಲ್ಲಿ ಇಲ್ಲದಿದ್ದರೆ ಒಳ್ಳೆಯ ಆಹಾರವು ರುಚಿಸುವುದಿಲ್ಲ. ಆದರೆ ಅವರು ನಮ್ಮ ಹತ್ತಿರ ಇದ್ದರೆ ಅದಕ್ಕೆ ರುಚಿ ಬರುತ್ತದೆ. ಇದು ಸಾಯಿ ಲೀಲಾಮೃತಕ್ಕೂ ಅನ್ವಯಿಸುತ್ತದೆ. ಈ ಅಮೃತವನ್ನು ಒಬ್ಬರೇ ಸೇವಿಸಲಾಗುವುದಿಲ್ಲ. ಸ್ನೇಹಿತರು, ಬಂಧು ಬಳಗದವರು ನಮ್ಮ ಜೊತೆಗೆ ಇದ್ದರೆ ಅದರ ರುಚಿಯೇ ಬೇರೆ. ಶ್ರೀ ಸಾಯಿಬಾಬಾ ಅವರೇ ಸ್ವತಃ ತಮ್ಮ ಕಥೆಗಳನ್ನು ಬರೆಯುವಂತೆ ಪ್ರೇರೇಪಿಸಿ ಬರೆಯಿಸಿಕೊಳ್ಳುತ್ತಾರೆ. ಅವರಲ್ಲಿ ಶರಣಾಗತರಾಗಿ ಅವರನ್ನು ಭಕ್ತಿಯಿಂದ ಧ್ಯಾನಿಸುವುದೊಂದೇ ನಮ್ಮ ಕರ್ತವ್ಯ. ತಪಸ್ಸು ಮಾಡುವುದು, ಯಾತ್ರೆ, ಅರಿಕೆ, ತ್ಯಾಗ, ಧ್ಯಾನ ಇವುಗಳಿಗಿಂತ ಉತ್ತಮವಾದದ್ದು ಸದ್ಗುರುವನ್ನು ಕುರಿತು ಧ್ಯಾನಿಸುವುದು. ಇದೆಲ್ಲಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಏನಿಲ್ಲ. ಕಾರಣ ನಾವು ಸಾಯಿ ನಾಮವನ್ನು ಉಚ್ಚರಿಸುತ್ತಾ ಅವರ ವಚನಗಳನ್ನು ಸ್ಮರಿಸುತ್ತಾ ಅವರ ಮಹಿಮೆಯ ಧ್ಯಾನ ಮಾಡುತ್ತಾ ತಲೀನರಾಗಿರಬೇಕು. ನಮ್ಮ ಸಂಸಾರ ಬಂಧನವನ್ನು ತೊಲಗಿಸಲು ಇದಕ್ಕಿಂತ ಉತ್ತಮವಾದ ಬೇರೆ ಮಾರ್ಗ ಇನ್ನೊಂದಿಲ್ಲ. ಈ ಮೇಲೆ ಹೇಳಿದಂತೆ ನಮ್ಮ ಕರ್ತವ್ಯವನ್ನು ನಾವು ಪರಿಪಾಲಿಸಿದರೆ ಸಾಯಿಯವರು ನಮ್ಮ ಸಹಾಯಕ್ಕೆ ಬಂದೇ ಬರುವರು ಮತ್ತು ಭವಬಂಧನದಿಂದ ನಮ್ಮನ್ನು ಮುಕ್ತ ಮಾಡುವರು. ಅರಿಕಾನೋಬ. ಮುಂಬಯಿಯ ಅರಿಕಾನೋಬ ಎಂಬುವವರು ತಮ್ಮ ಬಂಧು ಮಿತ್ರರಿಂದ ಬಾಬಾ ಅವರ ಲೀಲೆಗಳನ್ನು ಕೇಳಿ ಅನುಮಾನಿಸಿ ಅವುಗಳನ್ನು ಪರೀಕ್ಷಿಸಲು ಕೆಲವು ಮಿತ್ರರೊಡನೆ ಶಿರಡಿಗೆ ಬಂದರು. ಜರತಾರಿ ಪೇಟ ತಲೆಗೆ ಸುತ್ತಿಕೊಂಡು ಹೊಸ ಚಪ್ಪಲಿ ಹಾಕಿಕೊಂಡು ಅವರು ಬಂದಿದ್ದರು. ದೂರದಿಂದಲೇ ಬಾಬಾ ಅವರನ್ನು ನೋಡಿ ನಮಸ್ಕರಿಸಬೇಕೆಂದು ಅವರು ಇಚ್ಛಿಸಿದರು. ತಮ್ಮ ಹೊಸ ಚಪ್ಪಲಿ ಎಲ್ಲಿ ಬಿಡಬೇಕೆಂದು ಬಹಳ ಯೋಚಿಸಿ ಕಡೆಗೆ ಹೊರಗಡೆಗೆ ಬಂದು ಮೂಲೆಯಲ್ಲಿ ಬಿಟ್ಟು ಮಸೂದಿಗೆ ಪ್ರವೇಶಿಸಿ ಮುಂದೆ ಬಾಬಾ ಅವರಿಗೆ ನಮಸ್ಕರಿಸಿ ಪ್ರಸಾದ ಸ್ವೀಕರಿಸಿ ಹಿಂತಿರುಗಿ ಬಂದು ನೋಡಿದಾಗ ಅವರ ಚಪ್ಪಲಿ ಇರಲಿಲ್ಲ. ಎಷ್ಟು ಹುಡುಕಿದರೂ ಅವು ಸಿಗದೆ ಅವರ ತಮ್ಮ ನಿವಾಸಕ್ಕೆ ಹಿಂತಿರುಗಿದರು. ಅನಂತರ ಸ್ನಾನ ಮಾಡಿ ದೇವರ ಪೂಜೆ ನೆರವೇರಿಸಿ ನೈವೇದ್ಯವನ್ನು ಅರ್ಪಿಸಿ ಊಟಕ್ಕೆ ಕುಳಿತುಕೊಂಡರು. ಆದರೂ ಮನಸ್ಸಿನಲ್ಲಿ ಚಪ್ಪಲಿಗಳ ನೆನಪು ಬರುತ್ತಲೇ ಇತ್ತು. ಊಟವಾದ ನಂತರ ಕೈ ತೊಳೆಯಲು ಹೊರಗೆ ಬಂದರು. ಆಗ ಒಬ್ಬ ಹುಡುಗ ಇವರ ಕಡೆಗೆ ಬರುತ್ತಿದ್ದನ್ನು ನೋಡಿದರು. ಆ ಹುಡುಗ ಒಂದು ಜೊತೆ ಚಪ್ಪಲಿಗಳನ್ನು ಕೋಲಿನ ತುದಿಗೆ ಸಿಕ್ಕಿಸಿಕೊಂಡು ಕೈ ತೋಳಿಯುತ್ತದರಿಂದ ಕುರಿತು ಬಾಬಾ ಅವರು ಈ ಕೋಲು ಮತ್ತು ಚಪ್ಪಲಿ ಕೊಟ್ಟು ಅರಿಕ ಬೇಟ ಜರಿಕ ಪೇಟ ಎಂದು ಕೂಗುತ್ತಾ ಹೋಗು. ಯಾರಾದರೂ ಈ ಚಪ್ಪಲಿ ತಮ್ಮದೆಂದು ಹೇಳಿದರೆ ಅವರ ಹೆಸರು ತಿಳಿದಿಕೋ. ಅವರು ಕಾನೋಬನ ಮಗ ಎಂಬುದನ್ನು ಕೇಳಿ ತಿಳಿ. ಅವರು ಜರಿಪೇಟ ಹಾಕಿಕೊಂಡಿರುತ್ತಾರೆ ಎಂಬುದನ್ನು ನೋಡಿ ಅನಂತರ ಇವುಗಳನ್ನು ಕೊಡು ಎಂದು ಹೇಳಿದ್ದಾರೆ ಎಂದನು. ಅರಿಕಾನೋಬ ಇದನ್ನು ಕೇಳಿ ಸಂತಸದಿಂದ ಅವನ ಹತ್ತಿರ ಬಂದು ತಾನೇ ಅರಿಕಾನೋಬನೆಂದು ಕಾನೋಬನನ ಪುತ್ರನೆಂದು ಹೇಳಿ ಜರಿಪೇಟವನ್ನು ಹುಡುಗನಿಗೆ ತೋರಿಸಿದನು. ಹುಡುಗನು ನಂತರ ಅವರಿಗೆ ಚಪ್ಪಲಿ ಕೊಟ್ಟನು. ಆಗ ಅವರು, ನಾನು ಪೇಟ ಹಾಕಿಕೊಂಡಿರುವುದು ಎಲ್ಲರಿಗೂ ಗೊತ್ತಿದೆ. ಬಾಬಾ ಅವರು ಸಹ ಇದನ್ನು ನೋಡಿರಬಹುದು. ಆದರೆ ನಾನು ಶಿರಡಿಗೆ ಬರುತ್ತಿರುವುದು ಇದೇ ಮೊದಲು. ನನ್ನ ಹೆಸರು ಅರಿಕಾನೋಬ ಎಂದು, ನಾನು ಕಾನೋಬನ ಪುತ್ರನೆಂದು ಅವರಿಗೆ ಹೇಗೆ ತಿಳಿಯಿತು ಎಂದು ಯೋಚನಾಮಗ್ನನಾದರು. ಅವರು ಶಿರಡಿಗೆ ಬಂದಿದ್ದು ಬಾಬಾ ಅವರನ್ನು ಪರೀಕ್ಷೆಗೋಸ್ಕರವೇ. ಈ ಘಟನೆಯಿಂದ ಬಾಬಾ ಅವರು ನಿಜವಾದ ಸತ್ಪುರುಷರೆಂದು ಅರಿವಾಗಿ ಅವರು ಮುಂಬೈಗೆ ಹಿಂತಿರುಗಿದರು. ಸೋಮದೇವ ಸ್ವಾಮಿ. ಈಗ ಬಾಬಾ ಅವರು ಪರೀಕ್ಷಿಸುವುದಕ್ಕೆ ಬಂದು ಇನ್ನೊಬ್ಬರ ವಿಚಾರವನ್ನು ಪರೀಕ್ಷಿಸೋಣ. ಕಾಕಾ ಸಾಹೇಬ ದೀಕ್ಷಿತರ ಸಹೋದರ ಬಾಯಾಜಿಯವರು ನಾಗಪುರದಲ್ಲಿ ವಾಸಿಸುತ್ತಿದ್ದರು. ಅವರು 1906ರಲ್ಲಿ ಹಿಮಾಲಯ ಪರ್ವತಕ್ಕೆ ಹೋದಾಗ ಅಲ್ಲಿ ಉತ್ತರ ಕಾಶಿ ಹರಿದ್ವಾರದ ಶ್ರೀ ಸೋಮದೇವ ಸ್ವಾಮಿಯವರ ಪರಿಚಯವಾಯಿತು. ಮುಂದೆ 5 ವರ್ಷಗಳ ನಂತರ ಸೋಮದೇವ ಸ್ವಾಮಿ ನಾಗಪುರಕ್ಕೆ ಬಾಜಿಯವರ ಕಡೆಗೆ ಬಂದರು. ಅಲ್ಲಿ ಸಾಯಿಬಾಬಾ ಅವರ ಲೀಲೆಗಳನ್ನು ಕೇಳಿದರು. ಆಗ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂಬು ಅವರಿಗೆ ಇಚ್ಛೆ ಆಯಿತು. ಬಾಯಾಜಿಯವರಿಂದ ಪರಿಚಯ ಪತ್ರ ಪಡೆದು ಶಿರಡಿಗೆ ಹೊರಟಲು ಮನುವಾದ ಮತ್ತು ಕೋಪಾರ್ಗಾವದ ದಾಟಿದ ನಂತರ ಟಾಂಗಾ ಮಾಡಿಕೊಂಡು ಶಿರಡಿಗೆ ನಡೆದರು. ಶಿರಡಿ ಸಮೀಪಿಸುತ್ತಿರುವಾಗ ದೂರದಿಂದ ಮಸೀಯದ ಮೇಲೆ ಹಾರಾಡುತ್ತಿದ್ದ ಧ್ವಜವು ಸ್ವಾಮಿಯ ಕಣ್ಣಿಗೆ ಬಿತ್ತು. ಬೇರೆ ಬೇರೆ ಸಂತರ ಆಚರಣೆ ಬೇರೆ ಬೇರೆಯಾಗಿರುತ್ತದೆ. ಧ್ವಜವನ್ನು ನೋಡಿದ ತಕ್ಷಣವೇ ಅವರ ಮನಸ್ಸಿನಲ್ಲಿ, ಈ ಸಂತರಿಗೆ ಧ್ವಜದ ಮೋಹ ಏಕೆ? ಅದೇನು ಅವರ ಹಿರಿಮೆಯನ್ನು ವ್ಯಕ್ತಪಡಿಸುತ್ತಿದೆಯೇ?
ಎಂಬ ಭಾವನೆ ಮೂಡಿತು. ಅವರು ತಮ್ಮ ಸಹ ಪ್ರಯಾಣಿಕರಿಗೆ ಈ ಶಿರ್ಡಿ ಯಾತ್ರೆ ಬೇಡ, ಹಿಂತಿರುಗುವೆನೆಂದು ಹೇಳಿದರು. ಆಗ ಅವರು, ಆಗಿದ್ದರೆ ನೀವು ಇಷ್ಟು ದೂರ ಬಂದಿದ್ದು ಏಕೆ? ಈ ಧ್ವಜ ನೋಡಿ ನಿಮ್ಮ ಮನಸ್ಸಿಗೆ ಅಶಾಂತಿ ಉಂಟಾಯಿತೆ? ಶಿರ್ಡಿಯಲ್ಲಿ ರಥ, ಪಲ್ಲಕ್ಕಿ, ಕುದುರೆ ಮುಂತಾದ ಸರಂರಾಜುಗಳೆಲ್ಲ ನೋಡಿದರೆ ನೀವು ಏನು ಅನ್ನಬಹುದು ಅಂದರು. ಆಗ ಸ್ವಾಮಿ, ಪಲ್ಲಕ್ಕಿ ಮುಂತಾದವುಗಳನ್ನು ಇಟ್ಟುಕೊಂಡಿರುವ ಅನೇಕ ಸಾಧು ಸಂತಗಳನ್ನು ನೋಡಿದ್ದೇನೆ. ಇವರನ್ನು ನೋಡುವುದಕ್ಕಿಂತ ಹಿಂತಿರುಗದೇ ಲೇಸು ಎಂದು ಹೇಳಿ ಹಿಂತಿರುಗಲು ಸಿದ್ಧರಾದರು. ಸಹ ಪ್ರಯಾಣಿಕರು ಬಲವಂತ ಮಾಡಿ ಕುರ್ತಕ ಬಿಟ್ಟು ಅವರಿಗೆ ಮುಂದುವರಿಯುವಂತೆ ತಿಳಿಸಿದರು. ಬಾಬಾ ಅವರಿಗೆ ಅವುಗಳ ಮೇಲೆ ಆಸಕ್ತಿ ಇಲ್ಲವೆಂದು, ಭಕ್ತರೇ ಅವರ ಮೇಲಿನ ಪ್ರೀತಿಗಾಗಿ ಅವರನ್ನ ಇಟ್ಟಿರುತ್ತಾರೆ ಎಂದು ತಿಳಿಸಿದರು. ಹೀಗೆ ಒತ್ತಾಯ ಮಾಡಿ ಅವರನ್ನು ಶಿರ್ಡಿಗೆ ಕರೆದುಕೊಂಡು ಬಂದರು. ಮಸೂದಿಯನ್ನು ಪ್ರವೇಶಿಸಿ ಬಾಬಾ ಅವರು ನೋಡಿದೊಡನೆಯೇ ಅವರ ಮನಸ್ಸು ಕರಗಿತು. ನಯನಗಳಲ್ಲಿ ಅಶ್ರುಗಳು ತುಂಬಿದವು. ಕಂಠವು ಗದ್ಗದವಾಯಿತು. ಅವರ ಗುರುವಿನ ನೆನಪು ಬಂದಿತ್ತು. ಅವರ ಶಂಕೆಗಳೆಲ್ಲವೂ ಮಾಯವಾದವು. ಬಾಬಾ ಅವರ ಪಾದದ ಧೂಳಿನಲ್ಲಿ ಹೊರಲಾಡಬೇಕೆಂದು ಇಚ್ಛಿಸಿ ಅವರನ್ನು ಸಮೀಪಿಸಿದರು. ಆಗ ಬಾಬಾ ಅವರು ಕೋಪದಿಂದ, ನಮ್ಮ ಭೂಷಣ ವಸ್ತುಗಳು ನಮ್ಮಲ್ಲಿಯೇ ಇರಲಿ, ನೀವು ಮನೆಗೆ ಹೋಗು. ಮಸೂದಿಗೆ ಪುನಃ ಬಂದರೆ ಜೋಕೆ. ಇಂದು ಸಂತರ ಲಕ್ಷಣವೇ, ಇಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಎಂದರು. ಸ್ವಾಮಿಯವರ ಚಕಿತರಾದರು. ಬಾಬಾ ಅವರಿಗೆ ತಮ್ಮ ಇಂಗಿತ ಅರಿವಾಗಿದೆ ಎಂದು ತಿಳಿಸಿದರು. ಅಂತಹ ಜ್ಞಾನಿಗಳಿವರು. ಅವರನ್ನು ಕೆಲವರು ಆಲಂಗಿಸುತ್ತಲೂ ಕೆಲವರು ಮಸ್ತಕದ ಮೇಲೆ ಅಭಯ ಹಸ್ತವನ್ನು ನೀಡುತ್ತಲೂ ಇರುವುದನ್ನು ಸೋಮದೇವ ಸ್ವಾಮಿ ಕಂಡರು. ಅನಂತರ ಸೋಮದೇವ ಸ್ವಾಮಿ ತಮ್ಮ ನಡತೆ ಸರಿಯಾಗಿಲ್ಲವೆಂದು ಬಾಬಾ ಅವರ ಆಕ್ರೋಶವು ಪರೋಕ್ಷವಾದ ಆಶೀರ್ವಾದವೆಂದು ಬಗೆದರು. ನಾನಾ ಸಾಹೇಬ ಚಂದೋರಕರ ಹೇಮಾಂಡ ಪಂತರು ನಾನಾ ಸಾಹೇಬರ ಅನುಭವವನ್ನು ಕುರಿತು ಬರೆದು ಈ ಅಧ್ಯಾಯವನ್ನು ಮುಕ್ತಾಯ ಮಾಡಿರುತ್ತಾರೆ. ಒಂದು ದಿನ ನಾನಾಯವರು ಮಸ್ತಪತಿ ಮತ್ತಿತರೊಡನೆ ಮಸೀದಿಯಲ್ಲಿ ಕುಳಿತಿರುವಾಗ ವೈಜಾಪುರದಿಂದ ಒಬ್ಬ ಮಹಮ್ಮದಿಯು ಕುಟುಂಬ ಸಮೇತ ಬಾಬಾ ಅವರ ದರ್ಶನಕ್ಕೆ ಬಂದನು. ಅವನ ಸಂಗಡವಿದ್ದ ಗೋಶಾಸ್ತ್ರೀಯರನ್ನು ನೋಡಿ ನಾನಾ ಅವರು ಎದ್ದು ಹೋಗಲು ಪ್ರಯತ್ನಪಟ್ಟರು. ಆಗ ಬಾಬಾ ಅವರು ಅವರನ್ನು ತಡೆದರು. ಅವಳು ಬಾಬಾ ಅವರಿಗೆ ನಮಸ್ಕರಿಸಲು ಮುಖದ ಪರದೆಯನ್ನು ಎತ್ತಿದಾಗ ನಾನಾ ಅವಳ ಸೌಂದರ್ಯವನ್ನು ನೋಡಿದರು. ನಮಸ್ಕರಿಸಿದ ನಂತರ ಅವಳು ಮತ್ತೆ ಮುಸುಕೆ ಹಾಕಿಕೊಂಡಳು. ಅವಳ ಸೌಂದರ್ಯವನ್ನು ಮತ್ತೊಮ್ಮೆ ನೋಡಲು ನಾನಾ ಇಚ್ಛಿಸಿದರು. ಅವರೆಲ್ಲರೂ ಅಲ್ಲಿಂದ ಹೊರಟು ಹೋದ ನಂತರ ಬಾಬಾ ನಾನಾ ಅವರನ್ನು ಕುರಿತು, ನಾನಾ, ವೃಧ ಏಕೆ ತಳಮಳಗೊಂಡಿರುವಿ? ಇಂದ್ರಿಯಗಳು ತಮಗೆ ನೇಮಿಸಿದ ಕೆಲಸವನ್ನು ಮಾಡುತ್ತಿರಲಿ, ನಾವು ಅವುಗಳ ಗೊಡುವಿಗೆ ಹೋಗಬಾರದು. ದೇವರು ಸುಂದರವಾದ ಪ್ರಪಂಚವನ್ನು ನಿರ್ಮಿಸಿದ್ದಾನೆ. ಅವನ ಗುಣಗ್ರಹಣ ಮಾಡುವುದು ನಮ್ಮ ಕರ್ತವ್ಯ. ಮನಸ್ಸು ಕ್ರಮೇಣ ಸ್ಥಿರವಾಗಿ ಸಮಾಧಾನ ಹೊಂದಿರುತ್ತದೆ. ಮುಂದಿನ ಬಾಗಿಲು ತೆರೆದಾಗ ಇಂದಿನ ಬಾಗಿಲಿನಿಂದ ಏಕೆ ಬರಬೇಕು? ಅಂತರಂಗ ಪರಿಶುದ್ಧವಾಗಿದ್ದರೆ ಯಾವ ನಷ್ಟವೂ ಆಗಲಾರದು. ನಮ್ಮಲ್ಲಿ ದುರಾಲೋಚನೆ ಇಲ್ಲದಿದ್ದರೆ ನಾವು ಯಾರಿಗೂ ಹೆದರಬೇಕಿಲ್ಲ. ಕಣ್ಣು ತಮ್ಮ ಕರ್ತವ್ಯ ಮಾಡುತ್ತಿರಲಿ, ಅದಕ್ಕೆ ನಾವೇಕೆ ನಾಚಿಕೊಂಡು ಹೆದರಬೇಕು ಎಂದರು. ಶ್ಯಾಮ ಅವರು ಸಹ ಅಲ್ಲಿಯೇ ಇದ್ದರು. ಆದರೆ ಬಾಬಾ ಅವರ ಮಾತುಗಳನ್ನು ಅವರಿಗೆ ಅರ್ಥವಾಗಲಿಲ್ಲ. ಮನೆಗೆ ಹೋಗುವಾಗ ದಾರಿಯಲ್ಲಿ ನಾನಾ ಅವರನ್ನು ವಿಚಾರಿಸಿದರು. ಆಗ ನಾನಾ ಸಾಹೇಬ್ ಆ ಸ್ತ್ರೀಯ ಸುಂದರ ಮುಖ ನೋಡಿ ನನ್ನ ಮನಸ್ಸು ಅಶಾಂತತೆಯಿಂದ ಇತ್ತು. ಬಾಬಾ ಅವರು ಅದನ್ನು ಅರಿತು ನನಗೆ ಈ ರೀತಿ ಹಿತವಚನ ನುಡಿದ್ದಾರೆ ಎಂದು ಹೇಳಿ ಕೆಳಕಂಡಂತೆ ವಿವರಿಸಿದರು. ನಿಮ್ಮ ಮನಸ್ಸು ಸ್ವಭಾವತಃ ಚಂಚಲವಾದದ್ದು. ಆದರೆ ಅದರ ನಿರಂಕುಶ ಅಧಿಕಾರಕ್ಕೆ ನಾವು ಶರಣಾಗತರಾಗಬಾರದು. ಇಂದ್ರಿಯಗಳು ಅಶಾಂತಿಯಿಂದ ಇರಬಹುದು, ಆದರೆ ಶರೀರವನ್ನು ನಾವು ಹೇಗಾದರೂ ಮಾಡಿ ನಿಯಂತ್ರಿಸಿ ಅಸಹಿಷ್ಣುತೆಯನ್ನು ತಡೆಯಬೇಕು. ಇಂದ್ರಿಯಗಳನ್ನು ವಿಷಯಗಳನ್ನು ಅಪೇಕ್ಷಿಸುತ್ತದೆ. ಆದರೆ ನಾವು ಅವುಗಳನ್ನು ಹಿಂಬಾಲಿಸುತ್ತಾ ಕ್ರಮೇಣವಾಗಿ ಅಭ್ಯಾಸ ಬಲದಿಂದ ನಾವು ಇಂದ್ರಿಯಗಳನ್ನು ಜಯಿಸಬಹುದು. ನಾವು ಇಂದ್ರಿಯಗಳ ದಾಸರಾಗಬಾರದು. ಅವುಗಳಿಗೆ ಸಮಯ ಸಂದರ್ಭಗಳಿಗೆ ತಕ್ಕಂತೆ ಸರಿಯಾಗಿ ಉಪಯೋಗಿಸಬೇಕು. ಸೌಂದರ್ಯವು ನೋಟದ ವಸ್ತು. ನಾವು ವಸ್ತುಗಳನ್ನು ಸೌಂದರ್ಯವನ್ನು ಭಯರಹಿತರಾಗಿ ನೋಡಬೇಕು. ನಾಚಿಕೆಯಾಗಲಿ ಹೆದರಿಕೆಯಾಗಲಿ ಸ್ಥಳವಿರಬಾರದು. ಮೋಹ ರಹಿತರಾಗಿ ಪರಮಾತ್ಮನಿಂದ ನಿರ್ಮಿತವಾದ ಸೌಂದರ್ಯದ ಕೃತಿಗಳನ್ನು ನೋಡಿ ಆನಂದ ಪಡಬೇಕು. ಈ ರೀತಿ ನಾವು ಇಂದ್ರಿಯಗಳನ್ನು ಸುಲಭವಾಗಿ ಮತ್ತು ಸ್ವಾಭಾವಿಕವಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ಇದರಿಂದ ಆನಂದವನ್ನು ಅನುಭವಿಸುವಾಗಲೂ ಸಹ ಪರಮಾತ್ಮನ ನೆನಪು ಮೂಡುವುದು. ನಮ್ಮ ಬಾಹ್ಯೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಮನಸ್ಸು ಧರ್ಮ ಅರ್ಥ ಕಾಮಗಳನ್ನು ಸಿಲುಕಿದರೆ ಈ ಜನನ ಮರಣವೆಂಬ ವ್ಯಾಮೋಹದಿಂದ ನಮಗೆ ತಪ್ಪಿಸಿಕೊಳ್ಳಲು ಅಸಾಧ್ಯ. ಆದರೆ
ನಾವು ವಿವೇಕವನ್ನು ನಮ್ಮ ಸಾರಥಿಯನ್ನಾಗಿ ಮಾಡಿಕೊಂಡರೆ ಇಂದ್ರಿಯಗಳನ್ನು ದಾರಿ ತಪ್ಪಿ ಹೋಗದಂತೆ ಮಾಡಬಹುದು. ಇಂತಹ ಸಾರಥಿಯಿಂದ ನಾವು ಶಾಂತಿ ಸಾಗರದ ಎಂಬ ಸಾಯಿ ಪದವನ್ನು ಸುಲಭವಾಗಿ ಸೇರಬಹುದು. ಶ್ರೀ ಸಾಯಿ ಪ್ರಣಾಮ. ಶ್ರೀ ಸಾಯಿ ಸಚ್ಚರಿತ್ರೆ 49ನೇ ಅಧ್ಯಾಯ ಮುಕ್ತಾಯವಾಯಿತು.